ಗೌಡನ ಮನಿಗೆ ಹೋಗಿದ್ದ, ಹೊಲಕ್ಕೆ ಹೋಗಿದ್ದ ಅಂತ ನಾ ಹೇಳಿನಿ. ಅದಕ್ಕೆ ಏನತ್ತಾರಪ್ಪ ಅವರು? ಅವ್ರ ಎತ್ತಾರ ಮಾಳಿಂಗರಾಯ ಹೊಡೆದು ನಾ ಹೊಡಿಲಾರ್ದ ಸಿದ್ಧಾಂತ ಮಾಡ್ತೇನೆ ಓತ್ ಕೇಳ್ತಾರ ಅವ್ರು. ನಾ ಹೊಡೆದೋದು ಕೇಳಿಲ್ಲ ನಿನಗ. ಹೌದಾ? ನಾ ಹೊಡೆದೋದು ನಿನಗೆ ಕೇಳಿಲ್ಲ. ಯಾಕತ್ತ ಕೇಳಿದ್ರೆ ಭಗವಂತ ಬಾಯಿ ಕೊಟ್ಟನಪ್ಪ ಅಂತಂದ್ರೆ ಅದು ಬಚ್ಚಲು ಕುಣಿ ಮಾಡ್ಕೋಬಾರ್ದು. ಸಿಕ್ಕಂಗ ಮಾತಾಡ್ದ ಅಲ್ಲದು ಬಂಗಾರ ಕನಿ ಮಾಡ್ಕೋಬೇಕು. ಯಾಕತ್ತ ಕೇಳಿದ್ರೆ ಭಗವಂತ ಸುಮ್ಕೆ ಬಾಯಿ ಕೊಟ್ಟಿಲ್ಲ, ಕಣ್ಣು ಕೊಟ್ಟಿಲ್ಲ, ಕಾಲು ಕೊಟ್ಟಿಲ್ಲ, ಕೈ ಕೊಟ್ಟಿಲ್ಲ. ಎಲ್ಲಾನು ಒಂದೊಂದು ಉಪಯೋಗ ಮಾಡ್ಕೋರತ್ತೆ ತಿಳ್ಕೊಂಡು. ಹೌದು, ಎಲ್ಲಾನು ಕೊಟ್ಟನ ನಾವು ತಿಳ್ಕೊಂಡಿದ್ದೇವಿ. ನಾವು ಬಾಯಿ ಕೊಟ್ಟನ ಅಂದ್ರೆ ಏನು ಬೇಕಾದೆ ಮಾತಾಡ್ಲಕ್ಕ. ಹಂಗ್ಯಾಂಗ ನಡೀತದ? ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ಸ್ಟೇಜ್ ಅಪ್ಪ ಅಂತಂದ್ರೆ ಇದೊಂದು ಬ್ರಹ್ಮ ವೇದಿಕೆ ಇದ್ದಂಗ. ಹೌದು, ನಾವು ಏನು ಮಾತಾಡ್ಬೇಕಾಗೈತಿ ಅನ್ನುವಂಥದ್ದು ಮೊದಲು ತಲೆಯಾಗಿರ್ಬೇಕು. ಆಚೆ ಕಡಿಮೆ ಆದಾಗ ಅವ ಪೂಜಾರಿ ಮಾತಾಡೋದು ಗೊತ್ತದಾನು ಅವ ನಾ ಹೇಳೇನ್ರಿ? ಅಲ್ಲ ಪೂಜಾರಿ, ನೀವೊಬ್ಬ ಪೂಜಾರಿ ಆಗಿ ಸರಿ ಏನು ಮಾತಾಡ್ತಿ ಏನು ಬಿಡ್ತೀನಿ ಅದೋರೆ ಖಬರ್ ಆಯ್ತ ನಿನಗ. ಸೋಟ್ ಹೊಡ್ಕೊಳ್ಳಿ, ನೀ ಸೋಟ್ ಹೊಡಿ, ನೀ ಬೇಕಾದ ಮಾಡ್ಕರೆ. ಹುಚ್ಚಪ್ಪ ಏನು ನೀ ಸ್ವಲ್ಪ ತಡಿ, ನೀ ಸುಮ್ಕೊಂಡ್ರೆ ನಾ ಮಾತಾಡ್ತೀನಿ ಎಲ್ಲ. ಯಾಕತ್ತ ಕೇಳಿದ್ರ ಅವ ಅಣ್ಣ ಹೆಣ್ಮಕ್ಳು ಹಿಂಗ ನಿನ್ನ ಹೆಣ್ಮಕ್ಳು ಆಗ ಹೊಡಿತಾನೆ, ಹೆಂಗಸದಿನ ಗಂಡಸ್ ಹೋಗಿ ನೋಡು ಏನಂದಿನಿ ಹಿಂದ್ ಬಾ ಆತೈತಲ್ಲಪ್ಪ. ನೀ ಪೂಜಾರಿಯಾಗ ಇಂಥ ಮಾತು ನಿನ್ನ ಬಾಯಾಗಿ ಇಲ್ಲಿ ಟೇಜ್ ಮ್ಯಾಗ ಹೇಳುದ? ಇವ ಮಾರಾರಿ ಯಾವ ಪೂಜಾರಿ ಮಾರ? ನೀ ಸುಮ್ಕೊಂಡ್ರಿ. ನೀ ಸುಮ್ಕೊಂಡ್ರಿ. ನೀ ಯಾಕತ್ತ ಕೇಳಿದ್ರ ಹೌದಾ ಪೂಜಾರಿಯಾಗಿ ಒಂದು ಲೆಕ್ಕ, ನೀ ಪೂಜಾರಿ ಲೆಕ್ಕದಾಗ ಇರ್ಬೇಕು. ಹ್ಯಾಂಗಿರ್ಬೇಕು ಪೂಜಾರಿಯಾಗಿ? ಒಂದು ಲೆಕ್ಕಕ್ಕಿದ್ದಪ್ಪ ಅಂತಂದ್ರೆ ನಿನಗ ಒಂದು ಬೆಲೆ ಅದ, ಪಟಕಕ್ಕೂ ಒಂದು ಬೆಲೆ ಅದ, ನಿನಗ ಒಂದೇನಪ್ಪ ಅಂತಂದ್ರೆ ಕಿಮ್ಮತ್ ಸಿಗ್ತೈತಿ. ಹಲೋ ಯಾರ್ಕೊಂಡ್ರ ಡೋಗಬೇಡ ಪೂಜಾರಿ. ನೀ ಅವನಿಗೆ ಮುತ್ತೆ ಬಂದಲ್ಲ ಮತ್ತೆ ಈಗ ಸತ ಮೇಳರಿ ಅದ ಒಂದು ಇರ್ಲಿ. ಯಾಕತ್ ಕೇಳಿದ್ರ ಅವ ಒಬ್ಬ ಪೂಜಾರಿ, ನೀ ಸಣ್ಣವದಂತೆ ದಾರಿ ಬಿಟ್ರೆ ನೀ ದಾರಿ ಬಿಡ್ಲಕ್ಕ ಹೋಗ್ಬೇಡ. ಮಸ್ತಾರ ಜಾಳಕ ಸ್ವಚ್ಛ ಆಗಲ್ಲ ಅದು. ಅವ್ರು ಯಾರು ತಗೊಂಡಿರ್ತಾರ ಅವ್ರದೇ ಸ್ವಚ್ಛ ಅದು. ಬಡ್ಡೆ ಹೋಗೋದ್ರು ಸ್ವಚ್ಛ ಆಗಲ್ಲ. ಇರ್ಲಿ ಅಣ್ಣ. ಯಾಕತ್ತ ಕೇಳಿದ್ರೆ ನಾವು ತಿಳ್ಕೊಬೇಕಾಗೈತಿ. ಈ ಸ್ಟೇಜ್ ಮ್ಯಾಗ ನಿಂತಿದ್ಯಪ್ಪ ಅಂತಂದ್ರೆ ಅವ ಹಾಡವ ಪುಂಡ್ಲಿಕ್ಕಣ್ಣ ನಮಗ ವಾದ ನಡೆದೈತಿ. ನೀವ್ ಯಾರು ಇದ್ರಾಗ ಏನಪ್ಪ ಅಂತಂದ್ರೆ ಮಾತಾಡಿ ಬಾಯಿ ಹೊಲಸ ಮತ್ತವ್ನ ಮ್ಯಾಳಿ ಕೆಟ್ಟ ಹೆಸರು ತರಬೇಡ್ರಿ. ಅದು ಯೂಟ್ಯೂಬ್ ಐತಿ ಮುಂದ. ಇಂಥವ್ರಿಗೆ ಊರಿಗೆ ಹಿಂಗ ಹಾಕಿ ಕಳ್ಸಿದ ಹಿಂಗ ಮಾತಾಡಿ ನೋಡಿ ಪೂಜಾರಿ ಅಂತೇಳಿ. ಯಾವ ಊರ ಹೆಸರು ಯಾರ್ದು ಕೆಡುದು? ಯಾರ್ದಿಪ್ಪ? ನೀವಿಬ್ರು ಎದ್ದು ಹೋರೈತಿ ನಾ ತಳಗ ಕಡೆ. ಇರ್ಲಿ. ಯಾಕತ್ತ ಕೇಳಿದ್ರ ವಿಷಯ ಬಹಳ ಚಂದ ನಡೆದಾವ ನಮಗ ಮತ್ತು ಸರಜೋಡಿ ಕಲಾವಂತರಿಗೆ. ಹೌದಾ? ಏನು ವಿಷಯ ನಡೆದಿತ್ತಪ್ಪ ಅಂತ ಕೇಳಿದ್ರೆ ಹಾದ ಪಳ್ಯದೊಳಗ ಒಂದು ಮಾತನ್ನ ಕೇಳಿದ್ದೆ. ಏನಪ್ಪ ಅದು ಮಾತ? ಏನ್ ಕೇಳಿದೆ ಅಂತ ಕೇಳಿದ್ರ ಮನೋಜ, ಏನ್ರಿ ಸರ? ಮುತ್ಯ ಮಾಳಿಂಗರಾಯಗ ಹೌದು ಯಾರು ಒಟ್ಟಿಗೆ ಯಂಕನ ಗೌಡ ಹೊಡೆದಾನ. ಹೊಡೆದಾನಂದ ಕಾಲಕ್ಕೆ ಯಾಕೆ ಹೊಡಿಬೇಕಾಯ್ತ ಕೇಳಿದ್ರೆ ಮಕ್ಕಳ ಬೇಡನ ಮಕ್ಕಳ ಕೊಟ್ಟ ನಮ್ಮ ಮಾಳಿಂಗರಾಯ ತಂದ ಕಾಲಕ್ಕ. ನಾ ಏನ್ ಕೇಳಿ ನಿಮಗಿದ್ರಾಗ ಅರ್ಥ ನಿಮಗಾಗಿಲ್ಲ. ಆಗಿಲ್ಲ. ನಾ ಏನ್ ಕೇಳಿನಿ, ಮಾಳಿಂಗರಾಯಗ ಹೊಡೆದಾನ ಹುಟ್ಟಿಗೆ ಯಂಕನ ಗೌಡ ಹೊಡೆದಾನ ಕರೆ ಮಕ್ಕಳನ್ನ ಹೋಗಿ ಕೊಡುವತ್ತೇಳಿ ಬೀಜ ಗುಂತಿಗೆ ಅವ್ರ ಮಕ್ಕಳ ಕೇಳಿಲ್ಲಪ್ಪ ಕೇಳಿಲ್ಲ. ನೀ ಏನ್ ಹೇಳಿದಿ? ಹೊಡಿಸ್ಕೊಂಡು ಮಕ್ಕಳ ಬೇಡದ ಕಾಲಕ್ಕೆ ಮಕ್ಕಳ ಕೊಟ್ಟನ ಮಾಳಿಂಗರಾಯ. ಇದನ್ನು ಸಿದ್ಧಾಂತ ಮಾಡತ್ತ ನಿನಗೆ ಹೇಳಿನ. ಅವ ದೀಪಕ್ ತೇಜಿಗೆ ಹೊರ ಕೊಟ್ಟನ. ಕೊಟ್ಟ ಕಾಲಕ್ಕೆ ನೀ ಎಲ್ಲ ನಿನ್ನ ಗುರುವಿನ ಕೂಡ್ದಿ. ನಾ ಎಲ್ಲಿ ಹುಟ್ಲೋ ಯಪ್ಪ ಯಾರ ಮನ್ಯಾಗ ಹುಟ್ಲಿ ಅಂದ ಕಾಲಕ್ಕ ಹುಟ್ಟಿಗೆ ಯಂಕನಗೌಡನ ಮನ್ಯಾಗ ಹುಟ್ಟಿ ಬಾ. ಹೌದಾ? ಕುರಿ ಕಾಯ್ಕೊತ್ ಬಂದಂತ ಟೈಮ್ದೊಳಗೆ ನಿನಗೆ ಭೇಟಿ ಹಾಕಿನಿ, ಅವಾಗ ಅವ್ರಿಗೆ ಹೊರ ಕೊಡ್ತೀನಿ ಅಂತ ಮೊದಲೇ ಮಾತಾಗಿತ್ತು. ಅದರ ಪ್ರಕಾರ ಹುಟ್ಟಿಗೆ ಯಂಕನಗೌಡನ ಮನೆಗೆ ಹೋಗಿದ್ದ, ಹೊಲಕ್ಕೆ ಹೋಗಿದ್ದ ಅಂತ ನಾ ಹೇಳಿನಿ. ಅದಕ್ಕೆ ಏನತ್ತಾರಪ್ಪ ಅವರು? ಅವ್ರ ಎತ್ತಾರ ಮಾಳಿಂಗರಾಯ ಹೊಡೆದು ನಾ ಹೊಡಿಲಾರ್ದ ಸಿದ್ಧಾಂತ ಮಾಡ್ತೇನೆ ಓತ್ ಕೇಳ್ತಾರ ಅವ್ರು. ನಾ ಹೊಡೆದೋದು ಕೇಳಿಲ್ಲ ನಿನಗ. ಹೌದಾ? ನಾ ಹೊಡೆದೋದು ನಿನಗೆ ಕೇಳಿಲ್ಲ. ಇಲ್ಲ. ಹುಟ್ಟಿಗೆ ಯಂಕನಗೌಡನ ಮಡಿದಾಗಿರ್ತಕ್ಕಂಥ ಹೋಗಿ ಬೀಜ ಗುಂತಿ ಮ್ಯಾಗ ಮಕ್ಕಳ ಕೇಳ ತಿಳಿದಲ್ಲ. ಇದು ನಿನಗೆ ಯಾರು ಹೇಳ್ಯಾರ, ಯಾವ ಹಿರಿಯರು ಹೇಳ್ಯಾರ ಅಂತ ನಾ ಕೇಳಿ ಏನ್ ಸಿದ್ಧಾಂತ ಮಾಡ್ತಿದ್ದಕ್ಕ ಬೇಕಲ್ಲ. ಅವ ಮಾಳಿಂಗರಾಯ ಮಾತು ಕೊಟ್ಟ ಪ್ರಕಾರ ಬೀರಿ ದೇವ್ರ ಆಟ ಮಾಡ್ಬೇಕಾಗಿತ್ತು. ಅಲ್ಲಿ ಒಟ್ಟಿಗೆ ಯಂಕನಗೌಡನ ಹೊಲಕ್ಕೆ ಕಳಿಸ್ಬೇಕಾಗಿತ್ತು. ಹೋದಲ್ಲಿ ಮಾತು ಕೊಟ್ಟ ಪ್ರಕಾರ ಹೋದ. ಅವಾಗೇನಪ್ಪ ಅಂತಾರ ಮೊದಲೇ ಏಟ್ ನನಗೆ ಬಡಿಲಿ, ಉಳಿಕಿದ ಏಟ್ ನಿನ್ ಹೆಂಡತಿಗೆ ಬಡಿಲ ತಂದ ಕಾಲಕ್ಕ ಏನೈತಪ್ಪ ಮುಂದೆ ಏಟ್ ಅವನಿಗೆ ಬಡ್ದಾವ. ಅವಾಗೇನಪ್ಪ ಅಂತಾರ ಬೀಜ ಗುಂತಿಗೆ ಬಂದಕರ ತಪ್ಪಾಗ್ಯದ ತಂದ ಕಾಲಕ್ಕ ಮಾತು ಕೊಟ್ಟ ಪ್ರಕಾರ ಫಲಸಂತನ ಕೊಟ್ಟ. ಅವಾಗೇನಪ್ಪ ಅಂತಂದ್ರ ಜಗ್ಗಿನ ಬುಳನ್ ಹುಟ್ಟಿ ಬಂದಾನ. ಇದು ಪುರಾಣ ಆಧಾರವಾಗಿರ್ತಕ್ಕಂಥ ಮಾತಂತ ಹೇಳಿ ನಿಮ್ಮ ಮಾತು ನಾವು ಬಾಯ್ತೋಡಿ ಅಲ್ಲ. ಇದು ನಾವು ಹೇಳಿರ್ತಕ್ಕಂಥ ಮಾತು, ಹಿರಿಯರು ಹೇಳ್ಕೊತ ಬಂದಿರ್ತಕ್ಕಂಥ ಮಾತ, ಪುರಾಣದೊಳಗೆ ಬಂದಿರ್ತಕ್ಕಂಥ ಮಾತ. ಹೌದು, ನಾವೇನು ಬಾಯ್ತೋಡಿ ಹೇಳಿಲ್ಲ. ಇದು
ಇದಕ್ಕೇನು ಸಿದ್ಧಾಂತ ಮಾಡವ್ರು ನೀವು? ಬೇಕಲ್ಲ. ಇನ್ನೊಂದು ಮಾತು ಹೇಳಿದ್ರೆ ನೀವು ಎಲ್ಲಾರು ಕೇಳಿರಿ. ಮಾಸ್ತರ್ ಅಂತ ಎಲ್ಲಿನೇ ಬಿಟ್ಟದ ಈ ಕಡೆ ಅವಸರಕ್ಕೆ ಬಿದ್ದಾನ, ಅವಸರಕ್ಕೆ ಬೀಳು ಮಾಸ್ತರ್ ಇವ ಅಲ್ಲ. ಇದು ಮೊದಲು ತಲೆಯಾಗಿ ಇಟ್ಕೋರಿ ನೀವು. ನಾವ್ ಏನಿದ್ರು ಗರ್ಸನಾಗ ಊಟ ಹೊಡ್ಯವ್ರಲ್ಲ, ಗರಿ ಕಲ್ಯಾಗ ಹಾರಿನೇ ಹೊಡ್ಯವ್ರು ನಾವು. ಇರ್ಲಪ್ಪ ಇರ್ಲಿ, ದಕ್ಕಸ್ಕೋ. ಯಾಕಂತ ಕೇಳಿ ಏಕ್ ಮಾರಾದೋ ತುಕಡನೆ ಆಗಿರ್ಬೇಕದು. ಮಾತು ತಪ್ಪೇ ಒಪ್ಪೆ. ಹೌದಾ? ಹೇಳಿದ್ರ ಒಂದು ಮಾತ ಏನಪ್ಪ ಅದು? ನೀವೆಲ್ಲಾರು ಕೇಳಿರಿ. ಗುರು ಶ್ರೇಷ್ಠ ದೇವ್ರ ಶ್ರೇಷ್ಠ ವಿಷಯ ಇಟ್ಟ ಕಾಲಕ್ಕ ಅವ್ರ ಯಾವ್ದು ಏನ್ ಮಾಡಿದ್ರು? ಗುರುವಿನ ಪಾಲ್ ಹಿಡ್ಕೊಂಡು ಗುರುವಿನ ಪಾಲ್ ಬೆಳೆಸಿದ್ರ ನೀವೆಲ್ಲಾರು ಕೇಳಿರಿ. ನಾ ಏನ್ ಕೇಳಿದ್ನಿ ಅಂತ ಕೇಳಿದ್ರಿ ಇವ್ರಿಗೆ. ಏನಪ್ಪ? ಗುರು ಅನ್ನುವಂತ ಮಟ್ಟ ಮೊದಲಿಗೆ ಎಲ್ಲಿತ್ತು, ಯಾವ ರೂಪದಾಗಿತ್ತು, ಹೆಂಗಿತ್ತು, ಯಾರಿಂದ ಹುಟ್ಟದತ್ ನಾ ಕೇಳೀನಿ. ಅವ್ರು ಹೇಳಿದ್ರು ತಾಯಿನೇ ಮೊದಲು ಗುರು. ಹೌದಾ? ಇದು ತಳಪ ಏನೆಂಬುದು? ತಾಯಿನೇ ಮೊದಲು, ಮನೆಯ ಮೊದಲು ಪಾಠ ಶಾಲೆ, ಜನನೇ ತಾಯಿ ಮೊದಲು ಗುರು ಅಂತೇಳಿ ಇಡೀ ಜಗತ್ತೇ ಸರ್ತಿ ಸಾರ್ಥ. ಅದು ಹೇಳ್ಬೇಡ್ರಿ. ಮತ್ತೆ ತಾಯಿನೇ ದೇವ್ರ ಅಂತೇಳಿ 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನೇ ಪೂಜಿಸುತ್ತೆ. ತಾಯಿಗಳು ದೇವ್ರ ಅಂದಾರಲ್ಲ. ಮತ್ತ ಇದಕ್ಕೆ ಹೆಂಗಪ್ಪ? ಅಲ್ಲ, ನಮ್ಮ ಸಾಹೇಬ್ರು ಬಂದಾರ್ರಿ. ಗುರು ಶ್ರೇಷ್ಠ ಅಂದ ಕಾಲಕ್ಕ ಅವ್ರ ತಾಯಿನೇ ಮೊದಲು ಗುರು ಅನ್ನುವಂತ ಮಾತನ್ನ ಹೇಳಿ ಇನ್ನೊಂದು ವಿಷಯ ಹೇಳಿದ್ರಿ ನೀವೆಲ್ಲಾರು ಕೇಳಿರಿ. ಏನ್ರಿಪ್ಪ? ಯಾವ ಜಗದ್ಗುರು ರೇವಣಿಸಿದ ಸಂಚಾರ ಮಾಡ್ಕೊತ ಸೊನ್ನಲಿಗೆಗೂ ಹೋಗಿ ಕಾಲಕ್ಕ ಏನಾಯ್ತು? ಆ ಮುತ್ತುಗೌಡ ಸುಗಲಾದೇವಿಗೆ 70 ವರ್ಷ ವಯಸ್ಸಾಗಿತ್ತು. ಮಕ್ಕಳಿದ್ದಿತ್ಲ. ಮಕ್ಕಳ ಬರೇ ಗರ್ಭ ಮುಟ್ಟದಕ್ರ ಮಕ್ಕಳದು. ಹೆಂಗ ನಿಮ್ 12 ದೇವ್ರಿಗೆ ಹರಕೆ ಹೊತ್ತಿದ್ರು, 70 ವರ್ಷದಿನ ದೇವ್ರಿಗೆ ಹರಕೆ ಹನಿ ಹೊಡೆದಿದ್ರು. ಅವಾಗ ದೇವ್ರುಗಳು ಎಲ್ಲಿ ಹೋಗಿದ್ವು ಅಂತ ತಳಕ್ ಕೂತ್ ಅಮಾರಿ ಕೇಳ್ದ. ನೀವೆಲ್ಲಾರು ಕೇಳಿರಿ. ಯಾಕ್ರಿ? ಹೌದಪ್ಪ. ಹೌದು. ಒಂದ್ ಮಾತು ಕೇಳ್ತೀನಿ ಅಮರನ್ನ. ಏನಪ್ಪ ಅದು? 12 ದೇವ್ರಿಗೆ ಹರಕೆ ಹೊತ್ತಾರ ಅಂತ ಹೇಳಿದ್, ಹನಿ ಹೊಡೆದಾರ ಅಂತ ಹೇಳಿದ್ರಿ. ಯಾವ್ಯಾವ ದೇವ್ರಿಗೆ ಹೋಗಿದ್ರು ಅವ್ರು? ಬೇಕಲ್ಲ. ಇಂಥ ದೇವರಿಗೆ ಹೋಗಿ ಇಂಥ ದೇವರಿಗೆ ಹರಕೆ ಹೊತ್ತಿದ್ರತ್ತೆ ಎಲ್ಲಿ ತೋರ್ಸು. ಮುಂದಿನ ಸಂದಿಗೆ ಹೇಳ್ರಿ. ಯಾಕಂತ ಕೇಳಿದ್ರ 12 ದೇವ್ರಿಗೆ ಹರಕೆ ಅವ್ರು ಭೋಗದಾಗೆ 70 ವರ್ಷಕ್ಕೆ ಮಕ್ಕಳದಾವ. ಹೌದಾ? ಅವ್ರು ಹಣಿಬಾರ್ದಾಗೆ 70 ವರ್ಷಕ್ಕೆ ಮಕ್ಕಳದಾವ. ನೀವೇನ್ ಹೇಳ್ತೀರಿ ಅಲ್ಲಿ? 70 ವರ್ಷಕ್ಕೆ ಮಕ್ಕಳ ಆತ ಅಂತ ಹೇಳಿದ್ರು. ಅವಾಗ ಏನಪ್ಪ ಅಂತಾರೆ, ಜಗದ್ಗುರು ರೇವಣಿಸಿದ ಸಂಚಾರ ಮಾಡ್ಕೊತ ಹೋಗಿ ಮಕ್ಕಳ ಕೊಟ್ಟ ಅಂತ ಹೇಳಿದ್ರಿ. ಅದೇ ರೇವಣಿಸಿದ್ದ ಅಟ್ಟು ಗುರುನೇ ಶ್ರೇಷ್ಠ ಇದ್ದಪ್ಪ ಅಂತಂದ್ರ ಯಾವ ಶ್ರೀಶೈಲ ಮಲ್ಲಿಕಾರ್ಜುನ ಅವನ ಭಕ್ತಿಗೆ ಮೆಚ್ಚಿ, ಭಾವಕ್ಕೆ ಮೆಚ್ಚಿ ನೆವನಿ ಹೊಲದಾಗ ಬಂದು, ಹೌದಾ, ನೆವನಿ ಹೊಲದಾಗ ಬಂದು ಮೊಸರನ್ನ ಬೆಳೆದಂತ ಟೈಮ್ದೊಳಗ ಹುಟ್ಟದ 13 ವರ್ಷ ಆದ್ರೂ ಕೂಡ ಮಗ ಮಾತಾಡ್ತಿತ್ತಲ್ಲ. ಸೊನ್ನಲಿಗೆ ಸಿದ್ದರಾಮಗ ಮಾತು ಕೊಡಬೇಕಾಗಿತ್ತು. ಯಾಕೆ ಮಾತು ಕೊಡ್ಲಿಲ್ಲ? ಬೇಕಲ್ಲ. ಲಿಂಗ ದೀಕ್ಷೆ ಮಾಡಿದ. ಹುಟ್ಟಿದ 13 ವರ್ಷ ಆದ್ರೂ ಮಾತು ಬರ್ತಿತ್ಲ. ಅವಾಗ ಶ್ರೀಶೈಲ ಮಲ್ಲಿಕಾರ್ಜುನ ನೆವನಿ ಹೊಲದಾಗ ಬಂದು ನನಗೆ ಮೊಸರನ್ನ ಉಣ್ಣುವಂಗಾಗ್ಯದ, ಮೊಸರನ್ನ ಬೇಡದ ಕಾಲಕ್ಕ ಅವಾಗ ಸೊನ್ನಲಿಗೆ ಸಿದ್ದರಾಮ ಆಯ್ತತೆ ತಿಳ್ಕೊಂಡು ತನ್ನ ಹೆಗಲ ಮೆಗಲಿ ಇರ್ತಕ್ಕಂಥ ಕಂಬಳಿಯನ್ನ ಹಾಸಿ ಅದರ ಮೇಲೆ ಕುಂಡ್ರಿಸಿ ಏನ್ ಮಾಡ್ದಿಪ್ಪ? ಮನಿಗೆ ಹೋಗಿ ಮಾತಾಡ್ಲಾರ್ದಂತ ಮಗ ಕೇಳ್ತದ ತಾಯಿಗೆ. ಏನಂತ? ತಾಯಿ, ಅಲ್ಲಿ ಭಗವಂತ ಬಂದಾನ ಉಳ್ಳಾಕ ಮೊಸರನ್ನ ಬೇಡನ್ನ, ಮೊಸರನ್ನ ಕುಡ್ಬೇಕಂದ ಕಾಲಕ್ಕ ಏನಿತ್ತು? 13 ವರ್ಷದ ಮಾತಾಡ್ಲಾರ್ದಂತ ಕೂಸು ಮಾತಾಡ್ದಕ್ರ ತಾಯಿಗೆ ಖುಷಿಯಾಗಿ ಮೀಸಲ್ ಅಡಿಗೆ ತಯಾರು ಮಾಡಿ, ಮೊಸರನ್ನ ತಯಾರು ಮಾಡಿ ಮಗನ ಕೈಯಾಗ ಬುತ್ತಿ ಕೊಟ್ಟ ಕಳಿಸ್ತಾಳ. ಬುತ್ತಿ ತಗೊಂಡು ಬಂದ ನವನಿ ಹೊಲ್ದಾಗ ನೋಡ್ತಾನ, ಮಲ್ಲಯ್ಯ ಮಾಯಾಗಿ ಬಿಟ್ಟಿದ್ದ. ಹೌದಪ್ಪ. ಹೌದು. ಬೋರ್ಯಾಡಿ ಹೇಳ್ತಾನೆ, ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹುಡುಕಾಡ್ತಾನೆ, ಎಲ್ಲಿನೂ ಸಿಗಂಗಿಲ್ಲ, ಸಿಕ್ಕಿಲ್ಲ. ಅವಾಗ ಏನಾಯ್ತು ಅಂತ ಕೇಳಿದ್ರೆ ಅದೇ ಟೈಮ್ದೊಳಗೆ ಪರಿಚಯ ಜನ ಎಲ್ಲಿ ಹೊಂಟಿತ್ತು, ಶ್ರೀಶೈಲಕ್ಕೆ ದಿಂಡಿ ಹೊಂಟಿತ್ತು. ಅವ್ರಿಗೆ ಕೇಳ್ತಾನ, ನಾನು ಮಲ್ಲಯ್ಯಗೆ ಯಾರ್ಯಾರೇ ನೋಡಿರಿ ಅನ್ನೋದ ಕಾಲಕ್ಕ. ಹೌದು. ಅವಾಗ ಏನಾಯ್ತಪ್ಪ? ಅವಾಗ ಮಲ್ಲಯ್ಯ ಇಲ್ಲಿ ಬರ್ತಾನ, ನಾವು ಶ್ರೀಶೈಲದಾಗ ಅದ ನಡಿ ತೋರಿಸ್ತೀನಿ ಅಂತ ತಿಳ್ಕೊಂಡು ಸೊನ್ನಲಿಗೆ ಸಿದ್ದರಾಮ ಕರ್ಕೊಂಡು ಶ್ರೀಶೈಲಕ್ಕೆ ಹೋಗ್ತಾರ. ಶ್ರೀಶೈಲಾಗಿರ್ತಕ್ಕಂಥ ಲಿಂಗ ತೋರಿಸ್ತಾನೆ. ಇಲ್ಲಿ ಅದ ನೋಡಿ ನಿಮ್ಮ ಮಲ್ಲಯ್ಯ ಅಂದ ಕಾಲಕ್ಕೆ ನಾ ಕಂಡಿರ್ತಕ್ಕಂಥ ಮಲ್ಲಯ್ಯ ಇವ ಅಲ್ಲ. ಅವನ ಕೊಳ್ಳಾಗ ನಾಗಪ್ಪಿದ ನಾಗೇಶಿದ್ದ ಚರ್ಮಿತ್ ಎಂತ ಒಂದು ಮಲ್ಲಯ್ಯಗೆ ನಾ ಕಂಡಿರ್ತಕ್ಕಂಥ ಲಿಂಗ ರೂಪದ ಮಲ್ಲಯ್ಯ ಅಲ್ಲ ತಂದ ಕಾಲಕ್ಕ. ಅವಾಗ ಇವನೇ ನಾವು ತೋರ್ಸೋದತ್ತೆ ತಿಳ್ಕೊಂಡು ಹುಡುಕ್ಯಾಡ್ತಾನೆ ಎಲ್ಲಿನೂ ಸಿಗಂಗಿಲ್ಲ. ನಾ ತಂದಿರ್ತಕ್ಕಂಥ ಬುತ್ತಿ ಬಾಣ ನಾ ಹೊಳ್ಳಿ ಒಯ್ಯಂಗಿಲ್ಲ ಅಂತ ತಿಳ್ಕೊಂಡು, ಭಗವಂತ ನೀನೇ ಇರ್ಲಿಲ್ಲಪ್ಪ ಅಂತಂದ್ರೆ, ನೀನೇ ಕಾಣಲಿಲ್ಲ ಅಂದ್ರೆ ನಾ ಯಾಕೆ ಜನ್ಮ ಇರ್ಲಿ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಕಮರಿ ಕೊಳದಾಗ ಹಾರ್ಬೇಕಂತೇಳಿ ಯಾರು ಸೊನ್ನಲಿಗೆ ಸಿದ್ದರಾಮ ಜಿಗಲಿಕ್ಕೆ ಹೊಕ್ಕನ, ಮಲ್ಲಯ್ಯ ಅಂತೇಳಿ ಜಿಗಲಿಕ್ಕೆ ಹೊಕ್ಕನ. ಅವಾಗೇನಪ್ಪ ಅಂತಂದ್ರೆ ಯಾರು ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಜಿಗಿಯುವಂತ ಮಲ್ಲಯ್ಯ ಕೈ ಹಿಡಿದು ಅಪ್ಕೊಂಡನ. ಈ ಸದ್ಯ ಕಲಿಯುವುದರ ಕಮರಿ ಕೊಳ್ಳತ್ತೆ ಹೆಸರು ಉಳಿದೈತಿ. ಹೌದಾ? ನಿನಗೊಂದು ಮಾತು ಕೇಳ್ತೀನಿ, ಆ ಜಿಗಿಯುವಂತ ಟೈಮ್ ಕೈ ಹಿಡಿದು ಕಾಪಾಡ್ದವ ಏನ ನನ್ನ ದೇವ್ರ ಮಲ್ಲಯ್ಯ ಕಾಪಾಡ್ಯಾನೋ, ಏನ ನಿನ್ನ ಗುರು ರೇವಣಿಸಿದ್ದ ಕಾಪಾಡ್ಯಾನೋ? ಬೇಕಲ್ಲ.
ಅಲ್ಲಿ ಗುರು ಇದ್ದಾವ ಕಾಪಾಡ್ಬೇಕಲ್ಲ. ಆಹಾ ಗುರು ಯಾವತ್ತು ನಮ್ಮ ಬೆನ್ನ ಹಿಂದಿರ್ತಾನ ಅಂತ ಹೇಳಿದೆಲ್ಲ, ಗುರು ಕಾಪಾಡ್ಬೇಕಾಗಿತ್ತು. ಅವಾಗ ಎಲ್ಲಿ ಹೋಗಿದ್ದು ಗುರು? ಬೇಕಲ್ಲ. ಕಾಕ ನೀವು ಮಾತಾಡಿರ್ತಕ್ಕಂಥ ಮಾತಿದು ಹೌದ್ ಜಗತ್ತಿನೊಳಗ. ಅದಕ್ಕೆ ಹೇಳ್ಯಾರ, ಏನತ್ತ? ಬೀಗರ ಕೊಟ್ಟ ಮನಿ ಬಿದ್ದತ, ದೇವ್ರ ಕೊಟ್ಟ ಮನಿ ಎದ್ದತ. ಹೌದು. ದೇವ್ರ ಕೊಡ್ಲಾಕ ನಿತ್ತಪ್ಪ ಅಂತಂದ್ರ ಆಹಾ ಏನಾಕದಿಪ್ಪ? ಚಪ್ರ ಹರಿದು ಕೊಡ್ತಾನತ್ತ. ಹೌದು. ಸಾಕತೆ ಬಾಗಲ ಮುಚ್ಚೂರಿ ಬೆಳ್ಕೊಂಡ್ಲಿ ಸುರಿತಾನತ್ತ. ಅದೇ ಕಸಗೊಳಕ್ ನಿತ್ತಪ್ಪ ಅಂತಂದ್ರ ಹೆಂಗ ಮಾಡ್ತಾನ? ಬಾಯಾಗ ಕಾಲು ಕೊಟ್ಟು ಕಸ್ಕೊತಾನ. ಇದು ಮೊದಲ್ ತಲೆಯಾಗಿರ್ಲಿ. ಹೌದು. ಬಡೀರಿ, ಹರಿರಿ. ಯಾಕಂತ ಕೇಳಿದ್ರೆ ಭಗವಂತನಂತೆ ಕಂತ ತಾಕೈತೆ. ನಿನಗೆ ಒಂದೇ ಒಂದು ಮಾತು ಕೇಳ್ತೀನಿ. ಏನಪ್ಪ ಮಾತದು? ಗುರುವ ಬಹಳ ಶ್ರೇಷ್ಠ ಅದಾನ. ಗುರು ಬ್ರಹ್ಮ ಅಂದಾನ, ಗುರು ವಿಷ್ಣು ಅಂದಾನ, ಗುರು ಸಾಕ್ಷಾತ್ ಪ್ರಬ್ರಹ್ಮ ಅಂದಾರ. ಹೌದಾ? ಯಾಕೆ ನಿಮಗ ಗುರು ಅಂದಾರ ಅಂತ ಹೇಳಿದ್ರಲ್ಲ, ನಿಮ್ಮ ಗುರುವಿಗೆ ಹುಟ್ಟಿಸದಾವ್ ನಮ್ಮ ದೇವ್ರ. ಹೌದಾ? ಇದು ಮೊದಲ್ ತಲೆಯಾಗಿರ್ಲಿ. ಹಾ, ನಿಮ್ಮ ಗುರುವಿಗೆ ಹುಟ್ಟಿಸದವ್ರು ನಮ್ಮ ದೇವ್ರು. ದೇವ್ರ ಯಾಕಂತ ಕೇಳಿ ಬೃಹಸ್ಪತಿ ದೇವತೆಗಳ ಗುರು ಅದಾರ ಅಂತ ಹೇಳಿದ್ರೆ, ಅದೇ ಬೃಹಸ್ಪತಿ ತಲೆ ತಳಕ್ ಮಾಡಿ ಕಾಲು ಬ್ಯಾಕ್ ಮಾಡಿ ಎಷ್ಟೋ ವರ್ಷ ತಪ್ಪ ಮಾಡ್ದ. ಅವನ ಭಕ್ತಿಗೆ ಮೆಚ್ಚ ಸಾಕ್ಷಾತ್ ಪರಮಾತ್ಮ ದೇವತೆಗಳ ಗುರು ಆಗತ್ತೆ ಆಶೀರ್ವಾದ ಮಾಡ್ದವ ನಮ್ಮ ದೇವ್ರ. ಹೌದು ಯಪ್ಪ, ಹೌದು. ನಿನಗೆ ಒಂದೇ ಒಂದು ಮಾತು ಕೇಳ್ತೀನಿ. ಏನಪ್ಪ ಮಾತ? ಸಮುದ್ರ ಮಥನ ಮಾಡುವಂತ ಟೈಮದೊಳಗ ಏನಾಯ್ತು? ದೇವತೆರಿಗೆ ಮತ್ತು ದೈತ್ಯರಿಗೆ ಯುದ್ಧ ನಡೀತು. ಆ ಸಮುದ್ರ ಮಥನ ಮಾಡುವಂತ ಟೈಮದೊಳಗ ಮಂದಾರ ಪರ್ವತವನ್ನು ಏನ್ ಮಾಡ್ದ, ಕಡಗೋಲು ಮಾಡಿ ವಾಸುಕಿ ಅನ್ನುವಂತ ಸರ್ಪವನ್ನು ಹಗ್ಗ ಮಾಡಿ ಪಾದದ ಕಡೆ ದೇವತೆಗಳು ಹಿಡಿದ್ರು, ತಲೆ ಕಡೆ ಅಸುರ ದೈತ್ಯರು ಹಿಡಿದ್ರು ಜಗ್ಗಲಕ್ಕತ್ರು. ಅವಾಗ ಮಂದಾರ ಪರ್ವತದೊಳಗ ಕಡದಂತ ಟೈಮದೊಳಗ ಹಾಲು ವಿಷ ಹೊರಗೆ ಬತ್ತು. ಅವಾಗ ವಿಷ ಹೊರಗೆ ಬಂದಂತ ಟೈಮದೊಳಗ ದೇವತೆಗಳ ಗುರು ಬೃಹಸ್ಪತಿ ಇದ್ದು, ದೈತ್ಯರ ಗುರು ಶುಕ್ರಾಚಾರ್ಯ ಇದ್ದ. ಈ ಜರ್ ಕರ್ತ ವಿಷ ಸಮುದ್ರ ಮಥನ ಮಾಡೋ ಟೈಮ್ದಾಗ ಎಲ್ಲಾ ಕಡೆ ಆಯ್ತಂದ್ರ ಇಡೀ ಸೃಷ್ಟಿನೇ ನಾಶ ಆಕ್ಕದ ಬಾ ಅಂತೇಳಿ ವಿಷ ಕುಡ್ದವ್ರಿ. ಏನು ದೇವ್ರು ಕುಡ್ದಾನೋ ನಿಮ್ಮ ಗುರುಗಳು ಇಬ್ರು ಇದ್ರಲ್ಲಿ ಯಾರು ಕುಡಿದ್ರ? ಅವಾಗ ದೈತ್ಯರು ಇದ್ರು, ಈ ಕಡೆ ದೇವತೆಗಳನ್ನು ಇದ್ರು. ಇನ್ನು ಇಡೀ ಸೃಷ್ಟಿನೇ ನಾಶ ಆಕ್ಕದ ಬಾ ಅಂತೇಳಿ ನನ್ನ ಅಪ್ಪ ಭಗವಂತ ಶಿವ ಕುಡ್ದ. ಗಂಟಲದೊಳಗೆ ವಿಷ ಇಟ್ಟುಕೊಂಡ. ವಿಷಕಂಠ ಏನೋ ನೀಲಕಂಠನಾಗಿ ಜಗತ್ತಿನೊಳಗೆ ಹೆಸರು ಉಳಿದೈತಿ. ಅಲ್ಲಿ ಕಾಪಾಡ್ದವ. ನಿಮಗೇನು ದೇವ್ರು ಕಾಪಾಡ್ಯಾನೋ ಏನು ಗುರು ಕಾಪಾಡ್ಯಾನೋ ಹೇಳ್ರಿಪ್ಪ ನೋಡೋನು. ನೀ ಹೇಳ್ದಂಗೆ ದೇವತೆಗಳ ಗುರು ಬೃಹಸ್ಪತಿ ಅದನಂತೆ, ಶುಕ್ರಾಚಾರ್ಯ ಇಬ್ರು ಇದ್ರು ಅಲ್ಲಿ. ನಿಮ್ಮ ಮಾತು ನಿಮ್ಮ ಕೈಯಾಗೆ. ಅವಾಗ ಯಾರು ಕಾಪಾಡಿದ್ರು? ಅವ್ರು ಏನ್ ಮಾಡ್ಲಕತ್ತಿದ್ರು ಅವಾಗ? ಬೇಕಲ್ಲ. ಅವ ಯಾಕಂತ ಕೇಳಿದ್ರ, ಜಗತ್ತಿನೊಳಗೆ ದೇವ್ರು ಇರ್ಲಿಲ್ಲಪ್ಪ ಅಂತಂದ್ರ ನಾವು ನೀವು ಯಾರು ಇರಂಗಿಲ್ಲ. ಇದು ಮೊದಲ್ ತಲೆ ಆಗಿರ್ಲಿ. ಇರ್ಲಿ. ಗುರು ಅನ್ನುವಂತ ಬರೇ ಹೆಂಗಂತ ಕೇಳಿದ್ರ ಬರೇ ತೋರ್ಸವ. ಸೀಮಗಲ್ ಇದ್ದಂಗ ಅವ. ಏನು ಏನಪ್ಪ? ಸೀಮಗಲ್ ಬೋರ್ಡ್ ಇದಿರ್ತಲ್ಲ, ರೋಡ್ ದಂಡಿಗೆ ಸೀಮಗಲ್ಲ, ಕಿಲೋಮೀಟರ್ ಕಲ್ಲ. ಅವ ಹಂಗವ ಬರೇ ತೋರ್ಸ ದಾರಿ. ಆದ್ರ ಅಲ್ಲಿ ಎಲ್ಲಾ ಕೆಲಸ ಮಾಡವ ಯಾರ ಕೇರ್? ನಮ್ಮ ದೇವ್ರ. ಇದೇ ಬೀರ್ ದೇವ್ರ ಸೇವಾ ಮಾಡ್ದ ಮುತ್ಯ ಮಾಳಿಂಗರಾಯ. ಏನ್ ಮಾಡ್ದತಿ ಕೇಳ? ಕಾಡ್ದ ಬೇಡದ ಅಟ್ಟಕ್ಕ ಹುಲಿ ಮರಿ ಊಟಕ್ಕ ಹುಲಿಗಿನ ಬೇಡ್ದ ಮುತ್ಯ ಮಾಳಿಂಗರಾಯ ತಂದು ಗುರುವಿಗೆ ಸತ್ಯಾರಿ ಗ್ರಾಮ ಸಿಡೋರ್ ರೋಡ್ದೊಳಗೆ ಬೀರ್ ದೇವ್ರ ಸೇವಾ ಮಾಡ್ದ ಕರೆ. ಅದೇ ಬೀರಪ್ಪ ಮಾಳಿಂಗರಾಯಿಗೆ ಏನು ಕೊಟ್ಟ? ಹೌದಾ? ಅವ ಬೇಕಾದಟ್ಟ ಕಡೆ ಬೇಡುದು ತಂದು ಗುರುವಿಗೆ ಉಣಿಸ್ಯಾನ ಕರೆ. ದೇವ್ರ ಏನ್ ಕೊಟ್ಟ ಅವನಿಗೆ ಮಾಳಿಂಗರಾಯಗ? ಬೇಕಲ್ಲ. ಈ ಸದ್ಯ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಯಾರು ಭಗವಂತ ಬರ್ತಾನೋ ಏನು ಗುರು ಬೀರಪ್ಪ ಬರ್ತಾನೋ? ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಮುಂಡಾ ಸಾಯಾರಿ ನನ್ನ ಅಪ್ಪ ಭಗವಂತ ಮಾಡಿ ಹೊಕ್ಕಾನ. ಅಲ್ಲಿ ಬೀರಪ್ಪ ಬಂದು ಬರೇ ಭೇಟಿ ತಗೊಂಡು ಹೊಕ್ಕಾನ. ಹೌದು, ಅಷ್ಟು ದೇವ್ರ ಶಕ್ತಿ ನಮ್ಮಲ್ಲಿ ಆದ. ಮತ್ತ ಮುಂಡಾಸೇನ ದೇವ್ರು ಮಾಡ್ತಾನೋ ಏನೋ ಗುರು ಮಾಡ್ತಾನೋ? ಜಗತ್ತಿನೊಳಗ ಬರೇ ಬೀರಪ್ಪನ ಸೇವಾ ಮಾಡ್ಯಾನಂದ್ರ ಅಲ್ಲ, ಬೀರ ದೇವ್ರ ಶಿಷ್ಯನ ದುಡಿಸ್ಕೊಂಡನ ಕರೆ. ಬೀರಪ್ಪ ಶಿಷ್ಯನಿಗಾಗಿ ಏನು ಕೊಟ್ಟಾನ ಗುರು? ಹೌದು. ಇದನ್ನ ಇಂಥ ವಿಷಯಗಳನ್ನು ಹೇಳ್ರಿ ಅಂತೇಳಿ ನಾವು ಹೇಳಿವಿ. ಹೌದಾ? ಬರೇ ದೇವ್ರ ಶ್ರೇಷ್ಠ ಅಂದ್ರೆ ಅಲ್ಲ, ಮಾತು ಮುರಿದಾಕ್ರೇನಪ್ಪ ಅಂತಾರ. ಅದಕ್ಕೆ ಶಾನ್ಯತನ ಅಂತಾರ. ನಾವು ನಿಮ್ಮಟ್ಟು ಶಾನ್ಯಾರ ನೀವೇ ಅಂದ್ರೆ ನೀವೇನ ಶಾನ್ಯತನೇ ನಿಮಗೆ ಬಂದಿಲ್ಲ ಅಂತೇಳಿ. ನಾವು ನಿಮ್ಮಟ್ಟು ಶಾನ್ಯಾರ ಅಲ್ಲ. ಅಲ್ಲ ಮಾತಾಡ್ತಾರೆ ಇದು ಹೆಂಗ ಅಲಕತ್ತದ ಗೊತ್ತದೇನ ಮನೋಜನ? ಹೆಂಗಪ್ಪ? ಕಬರ್ಗಡಿ ಕೈ ಕೊಬ್ಬರಿ ಕೊಬ್ಬರಿ ಬಿಟ್ಟು ಪಟ್ಟಿ ತಿಂದಿತ್ತಲ್ಲ, ಹಂಗ ಅಲಕತ್ತ ನಮ್ಮ ಧರ್ಮದ. ಹೌದು, ಎರಡು ಪಟ್ಟಿ ತಿಂತಿದ್ದೀನಿ. ಇರ್ಲಿ. ಯಾಕತ್ಕೇರ್ ಜಗತ್ತಿನೊಳಗೆ ದೇವ್ರ ಅನ್ನುವಂಥವು ಭಾಳ ಹೆಚ್ಚಿಗೆ ಅದನ್ನ ಕಷ್ಟ ಕಾಲದೊಳಗೆ ಕೈ ಹಿಡಿಯವನೇ ದೇವ್ರ ಅದಾನ ಕರೆ. ಗುರು ಬರೇ ದಾರಿ ತೋರಿಸ್ತಾನ ಅನ್ನುವಂಥ ಮಾತನ್ನ ಹೇಳಿ ಈಗ ಭಾಳ ಮಾತಾಡ್ಲಾರ್ದೆ. ಈಗ ಟೈಮು ಭಾಳ ಆಗೈತಿ. ಈಗ
ಈಗ ಫಂಕ್ಷನ್ ಚಾಲು ಆಗೋದೈತಿ ಇಲ್ಲ ನೋಡಿ ಅವ ಬೇರೆ ನಮ್ಮ ಮನೋಜನ ಬೇರೆ ತೆಗ್ದಾನು ಫಸ್ಟಿಗೆ ಏನು ದಿಮ್ ಹೊಡ್ಯಾನ ಏನು ದೇವ್ರು ಕರಿತೀರೇನು ಗುರುವಿಗೆ ಕರಿತೀರತ್ತ ಅವ ಮತ್ತೆ ಬೇಕಲ್ಲ ಅಲ್ಲಿ ಗುರುವಿಗೂ ಕರೀತಾರೆ ದೇವ್ರು